ಬೆಂಗಳೂರು ನಗರದ ಮಧ್ಯದಲ್ಲಿರುವ ಒಂದು ಸುಂದರವಾದ ಪಾರ್ಕ್. ಸಂಜೆ ಸಮಯ, ಮೃದು ಗಾಳಿ, ಮರಗಳ ನಡುವೆ ಹಕ್ಕಿಗಳ ಚಿಲಿಪಿಲಿ. ಅಲ್ಲಿ ಮೊದಲ ಬಾರಿಗೆ ರಾಜು ಮತ್ತು ರಾಣಿ ಭೇಟಿಯಾಗುತ್ತಾರೆ. ರಾಜು ಇಂಜಿನಿಯರಿಂಗ್ ಮುಗಿಸಿ ಕೆಲಸ ಹುಡುಕುತ್ತಾ ಇದ್ದ ಸರಳ ಸ್ವಭಾವದ ಹುಡುಗ. ಅವನ ಕಣ್ಣಲ್ಲಿ ಕನಸುಗಳಿವೆ, ಆದರೆ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ. ರಾಣಿ ಕೇವಲ 10ನೇ ತರಗತಿ ಓದಿದ ಹುಡುಗಿ. ಅವಳ ಮುಖದಲ್ಲಿ ಸದಾ ನಗು, ಕಣ್ಣುಗಳಲ್ಲಿ ಮುಗ್ಧತೆ ಮತ್ತು ಧೈರ್ಯ. ರಾಣಿ ಮೊದಲ ದಿನದಿಂದಲೇ ರಾಜುವಿನ ಮೇಲೆ ಕ್ರಶ್ ಹೊಂದಿದ್ದಳು. ಅವನು ಪಾರ್ಕಿಗೆ ಬಂದಾಗೆಲ್ಲ ಅವನನ್ನೇ ನೋಡುವುದು, ಅವನ ಮಾತು ಕೇಳಲು ಹತ್ತಿರ ಹೋಗುವುದು. ರಾಜು ಕೂಡ ನಿಧಾನವಾಗಿ ಆ ಸಿಗ್ನಲ್ಗಳನ್ನು ಗಮನಿಸುತ್ತಾನೆ. 1 ತಿಂಗಳೊಳಗೆ ಅವರ ಮಾತುಗಳು ಸ್ನೇಹವಾಗುತ್ತವೆ. ಸ್ನೇಹ ಪ್ರೀತಿಯಾಗುತ್ತದೆ. ಪಾರ್ಕ್ ಅವರ ಪ್ರೀತಿಗೆ ಸಾಕ್ಷಿಯಾಗುತ್ತದೆ. ಆದರೆ ಒಂದು ದಿನ ರಾಣಿ ಮೌನವಾಗುತ್ತಾಳೆ, ಕಣ್ಣುಗಳಲ್ಲಿ ನೀರಿನ ಛಾಯೆ. ನಾನು ನಾಳೆ ಊರಿಗೆ ಹೋಗಬೇಕು ರಾಜು ಎಂದು ಹೇಳುತ್ತಾಳೆ. ರಾಜು ಏನು ಹೇಳಲಾಗದೆ ನಿಂತುಕೊಳ್ಳುತ್ತಾನೆ. ಈ ಪ್ರೀತಿ ದೂರವನ್ನು ತಡೆದುಕೊಳ್ಳುತ್ತಾ? ರಾಣಿ ಹೋದ ಮೇಲೆ ಏನು ಆಗುತ್ತದೆ? ಇದು ಕೇವಲ ಪ್ರಾರಂಭ ಮಾತ್ರ. ಮುಂದುವರಿಯುತ್ತದೆ.